8,72,328 ವಕ್ಫ್ ಪ್ರಾಪರ್ಟಿಗಳು ಭಾರತದಲ್ಲಿ. 8,72,328 ವಕ್ಫ್ ಪ್ರಾಪರ್ಟಿಗಳು. ಟೋಟಲ್ 38,16,291 ಎಕರೆ. ಇಷ್ಟು ಆಸ್ತಿಗಳ ಪೈಕಿ ಎಷ್ಟು ಆಸ್ತಿಗಳಿಗೆ ವಕ್ಫ್ ಹತ್ರ ಸರಿಯಾದ ದಾಖಲೆಗಳು ಇರಬಹುದು? ಪರ್ಸೆಂಟೇಜಲ್ಲಿ ಹೇಳಿ. ಇಲ್ಲಿ ನೋಡಿ, ದಾಖಲೆಗಳು ನನ್ನ ಮುತ್ತಾತನ ದಾಖಲೆ ನೋಡಿದರೆ ನಮಗೆ ಸಿಗಲ್ಲ. ಜ್ಞಾನ್ ವ್ಯಾಪಿ ಮಸೀದಿಗೆ ಎಷ್ಟು ವರ್ಷ ಆಯಿತು, ಓಕೆ. ಅದೇ ರೀತಿ ಬಾಬರಿ ಮಸೀದಿಗೆ ಎಷ್ಟು ವರ್ಷಗಳಿತ್ತು, ಬಾಬರ್ ಟೈಮಲ್ಲಿ ಆಗದಂತ ಇದು. ಇದಕ್ಕೆಲ್ಲ ದಾಖಲೆ ನೀವು ಕೇಳ್ತಾ ಹೋದರೆ ಯಾವ ಆಯಿತು ಸರ್, ನಾವು ಅಂಥವುಗಳನ್ನು ಪ್ರತ್ಯೇಕವಾಗಿ ಇಟ್ಟು ಹೇಳಿ, ಇಷ್ಟು ಆಸ್ತಿಗಳಿಗೆ, ಇಷ್ಟು ಪರ್ಸೆಂಟ್ ಆಸ್ತಿಗಳಿಗೆ ನಮ್ಮ ಹತ್ರ ಪರ್ಫೆಕ್ಟ್ ದಾಖಲೆಗಳು ಇರಬಹುದು ಅಂತ ಹೇಳಿ. ಪರ್ಫೆಕ್ಟ್ ದಾಖಲೆ ಅಂದ್ರೆ ಏನ್ರಿ? ವಾಟ್ ಈಸ್ ವಕ್ಫ್? ಮುಸಲ್ಮಾನರ ಬಳಕೆಗಾಗಿ, ಮುಸಲ್ಮಾನರ ಉದ್ಧಾರಕ್ಕಾಗಿ ಯಾರೋ ಒಬ್ಬ ಶ್ರದ್ಧಾವಂತ ಮುಸಲ್ಮಾನ ಕೊಟ್ಟಿರುವ ದಾನ ತಾನೆ. ಒಂದು ಗಿಫ್ಟ್ ಡೀಡ್ ಮಾಡಿರ್ತಾರೆ, ಆ ಗಿಫ್ಟ್ ಡೀಡು ವಕ್ಫ್ ಬೋರ್ಡ್ನಲ್ಲಿ ಇರಬೇಕು. ಹೌದು ಅಲ್ವಾ? ಎಷ್ಟಕ್ಕೆ ಇರಬಹುದು ಇದರಲ್ಲಿ ಅಂತ ಕೇಳ್ತಾ ಇದ್ದೀನಿ ನಾನು. ಅಲ್ಲ, ಇಲ್ಲಿ ನೋಡಿ, 50%, 60%, 70% ಅಥವಾ 20% ಎಷ್ಟು ಆಸ್ತಿಗಳಿಗೆ ಇರಬಹುದು ಇದರಲ್ಲಿ? ಈ ನೀವು ಹೇಳಿದಂಗೆ ವಕ್ಫ್ ಡೀಡು, ಅದೇ ರೀತಿಯಲ್ಲಿ ಕಂದಾಯ ಇಲಾಖೆಯ ದಾಖಲಾತಿಗಳು, ಅದು 90% ಇರಬಹುದು, ಇಲ್ಲ ಅಂತ ಹೇಳಲ್ಲ. ಬಟ್ ನಾನು ಹೇಳ್ತಾ ಇರೋದು, ನೀವು ಹಳೆ ದಾಖಲಾತಿಗಳನ್ನೆಲ್ಲ ಕೊಡಿ ಅಂತ ಹೇಳಿದರೆ ಅಲ್ಲಿ ಎಲ್ಲರಲ್ಲೂ ದಾಖಲಾತಿ ಇರೋಕೆ ಸಾಧ್ಯನೇ ಇಲ್ಲ. ಮತ್ತೊಂದು ಈ ಭಾರತದಲ್ಲಿ ಏನಿದೆ ಅಂತ, ದೇವಸ್ಥಾನ, ಚರ್ಚ್, ಮಸೀದಿಗಳು, ಇಲ್ಲಿ ದಾಖಲಾತಿಯ ಬಗ್ಗೆ ಜಾಸ್ತಿ ಜನರು ಏನು ಮಾಡಲ್ಲ, ಚರ್ಚೆನೆ ಮಾಡೋಕೆ ಇಷ್ಟ ತನಕ ಹೋಗಿಲ್ಲ. ಅದರ ಬಗ್ಗೆ ದೊಡ್ಡ ಡಾಕ್ಯುಮೆಂಟ್ ಬೇಕು ಅಂತ ಏಕೆಂದ್ರೆ ಅದು ಪೂಜಾ ಸ್ಥಳಗಳು, ಗೌರವಾನ್ವಿತ ಸ್ಥಳಗಳು, ಅಲ್ಲಿ ಯಾವ ಅಧಿಕಾರಿನೂ ಹೋಗ್ತಾ ಇರಲಿಲ್ಲ. ನಿಮ್ಮ ದಾಖಲೆಗಳು ಕೊಡಿ. ಎಲ್ಲ ಎಷ್ಟೋ ಗುಡ್ಡಗಳಲ್ಲಿ ಪೂಜಾ ಸ್ಥಳಗಳಿವೆ, ದೇವಸ್ಥಾನಗಳಿವೆ, ಆ ದೇವಸ್ಥಾನದ್ದು ನೀವು ಡಾಕ್ಯುಮೆಂಟ್ ಕೊಡಿ ಅಂತ ಯಾವ ಅಧಿಕಾರಿನೂ ಇಷ್ಟ ತನಕ ಹೋಗಿಲ್ಲ. ಅದೇ ರೀತಿಯಲ್ಲಿ ಮಸೀದಿಗಳು ಇರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು 99.999 ಎಲ್ಲವೂ ಮುಸಲ್ಮಾನರೇ ವಕ್ಫ್ ಮಾಡಿದಂಥ ಜಾಗಗಳು. ಏನು 0.1% ಏನಿರ್ಬೋದು ಸರ್ಕಾರಿ ಆಸ್ತಿಗಳು ಇರ್ಬೋದು. ಅದರಲ್ಲೂ ಸ್ಮಶಾನಗಳು ಮಾತ್ರ. ಮಸೀದಿಗಳು, ಅದೇ ರೀತಿ ಮದರಸಗಳು ಯಾವುದು ಸರ್ಕಾರಿ ಆಸ್ತಿಗಳಲ್ಲಿ